ಇಂಡಿಯನ್ ಏರ್ಫೋರ್ಸ್ ರಿಕ್ರೂಟ್ಮೆಂಟ್ ವತಿಯಿಂದ ಭಾರತೀಯ ವಾಯುಸೇನೆಯಲ್ಲಿ ಏರ್ಮನ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ. ಇಲ್ಲಿ ನಿಮ್ಮ ವಿದ್ಯಾರ್ಥಿ ಏನಾಗಿರಬೇಕು ಮತ್ತು ವಯಸ್ಸಿನ ಮಿತಿ ಎಷ್ಟಿರ್ತದೆ ಮತ್ತು ದೇಹದಾಢ್ಯತೆ ಪರೀಕ್ಷೆ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದನ್ನು ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಆತ್ಮೀಯ ಅಭ್ಯರ್ಥಿಗಳೇ, ಈಗಲೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ಉದ್ಯೋಗ ಮಾಹಿತಿಯನ್ನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಮುಟ್ಟುತ್ತವೆ. ಇಂಡಿಯನ್ ಏರ್ಫೋರ್ಸ್ ರಿಕ್ರೂಟ್ಮೆಂಟ್ ವತಿಯಿಂದ ಭಾರತೀಯ ವಾಯುಸೇನೆಯಲ್ಲಿ ಏರ್ಮನ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಿದ್ದಾರೆ. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 8 ಸೆಪ್ಟೆಂಬರ್ 2020 ರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 2020. ಏರ್ಮನ್ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆ: ಆನ್ಲೈನ್ ಟೆಸ್ಟ್, ದಾಖಲಾತಿಗಳ ಪರಿಶೀಲನೆ, ದೈಹಿಕ ಸಾಮರ್ಥ್ಯ ಪರೀಕ್ಷೆ, ಅಡಾಪ್ಟಬಿಲಿಟಿ ಟೆಸ್ಟ್ 1, ಅಡಾಪ್ಟಬಿಲಿಟಿ ಟೆಸ್ಟ್ 2, ವೈದ್ಯಕೀಯ ಪರೀಕ್ಷೆ, ಫೈನಲ್ ಸೆಲೆಕ್ಷನ್. ವಿದ್ಯಾರ್ಹತೆ PUC ಅಂದರೆ 10+2 ವಿಜ್ಞಾನ ವಿಭಾಗದಲ್ಲಿ ಗಣಿತ, ಭೌತಶಾಸ್ತ್ರ ಮತ್ತು ಇಂಗ್ಲಿಷ್ ಪ್ರತಿ ವಿಷಯದಲ್ಲಿ 50% ಅಂಕ ಪಡೆದು ಪ್ರತಿಶತ 50% ಅಂಕ ಪಡೆದು ಉತ್ತೀರ್ಣ ಹೊಂದಿರಬೇಕು. ಅಥವಾ 3 ವರ್ಷದ ಡಿಪ್ಲೊಮಾ ಯಾವ ವಿಭಾಗದಲ್ಲಾದರೂ ಪ್ರತಿಶತ 50% ಅಂಕಗಳನ್ನು ಪ್ರತಿ ವಿಷಯದಲ್ಲಿ ಪಡೆದು ಪಾಸಾಗಿರಬೇಕು. ದೇಹದಾಢ್ಯತೆ ಪರೀಕ್ಷೆ: ಅಭ್ಯರ್ಥಿಯು 152.5 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಎತ್ತರ ಹೊಂದಿರಬೇಕು. ಎದೆ ಸುತ್ತಳತೆ ವಿಸ್ತರಿಸಿದಾಗ 5 ಸೆಂಟಿಮೀಟರ್ನಷ್ಟು ವಿಸ್ತಾರವಾಗಬೇಕು. ಎತ್ತರಕ್ಕೆ ತಕ್ಕಂತೆ ತೂಕ ಹೊಂದಿರಬೇಕು. ಕನಿಷ್ಠ 55 kg ತೂಕ ಹೊಂದಿರಬೇಕು. ದೈಹಿಕ ಸಾಮರ್ಥ್ಯ ಪರೀಕ್ಷೆ: 1600 ಮೀಟರ್ ಅಥವಾ 1.6 ಕಿಲೋಮೀಟರ್ ಓಟವನ್ನು 6 ನಿಮಿಷ 30 ಸೆಕೆಂಡಿನಲ್ಲಿ ಓಡಿ ಮುಗಿಸಬೇಕು. 10 ಪುಲ್ಅಪ್ಸ್ ನಿಗದಿತ ಸಮಯದಲ್ಲಿ ತೆಗೆದು ಪೂರ್ಣಗೊಳಿಸಬೇಕು. ನಿಗದಿತ ಸಮಯದಲ್ಲಿ 10 ಸಿಟಪ್ಸ್ಗಳನ್ನು ಪೂರ್ಣಗೊಳಿಸಬೇಕು. ನಿಗದಿತ ಸಮಯದಲ್ಲಿ 20 ಸ್ಕ್ವಾಟ್ ಅನ್ನು ತೆಗೆದು ಪೂರ್ಣಗೊಳಿಸಬೇಕು. ಅಡಾಪ್ಟಬಿಲಿಟಿ ಟೆಸ್ಟ್ 1 ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಪಾಸಾದ ಅಭ್ಯರ್ಥಿಗಳು ಅಡಾಪ್ಟಬಿಲಿಟಿ ಟೆಸ್ಟ್ 1ಕ್ಕೆ ಅರ್ಹರಾಗುತ್ತಾರೆ. ಇದು SRT ಅಂದರೆ ಸಿಚುವೇಶನ್ ರಿಯಾಕ್ಷನ್ ಟೆಸ್ಟ್, ಸಂದರ್ಭಕ್ಕೆ ತಕ್ಕ ಹಾಗೆ ನಿರ್ಧಾರ ಪ್ರತಿಕ್ರಿಯೆ ನೀಡುವ ಪರೀಕ್ಷೆಯಾಗಿರುವುದು. ಅಡಾಪ್ಟಬಿಲಿಟಿ ಟೆಸ್ಟ್ 2 ಆಯ್ಕೆಯಾದ ಅಭ್ಯರ್ಥಿಯು 10 ರಿಂದ 15 ಅಭ್ಯರ್ಥಿಗಳ ಗುಂಪಿನಲ್ಲಿ ಗುಂಪು ಚರ್ಚೆಯಲ್ಲಿ ಭಾಗವಹಿಸಿ ಗುಂಪು ಚರ್ಚೆಯಲ್ಲಿ ಕೊಟ್ಟ ವಿಷಯದ ಬಗ್ಗೆ ಪೂರ್ಣವಾಗಿ ಚರ್ಚಿಸುವುದು. ವೈದ್ಯಕೀಯ ಪರೀಕ್ಷೆ ನಂತರ ಮೆರಿಟ್ ಲಿಸ್ಟ್. ವಯಸ್ಸಿನ ಮಿತಿ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ತೆರನಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ www.airmanselection.cdac.in